Investing in cinemas without cinema knowledge is injurious to you, your family, and the audience too. ಎಲ್ಲರಿಗೂ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಈ ವಿಶೇಷ ಸಂಚಿಕೆಗೆ ನಿರ್ಮಾಪಕರಾದ ಪ್ರಭು ಅವರು ಬಂದಿದ್ದಾರೆ. ಪ್ರಭು ಅವರೇ, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಭು ಅವರೇ, ಹೊಸದಾಗಿ ಇವಾಗ ಒಂದು ಚಿತ್ರಕ್ಕೆ ಕೈ ಹಾಕಿದ್ದೀರಾ, ಹೊಸದಾಗಿ ಸಿನಿಮಾ ಮಾಡ್ತಾಯಿದ್ದೀರಾ, ನಿಮ್ಮ ಅನಿಸಿಕೆಗಳು? ಅದೇ ಮುಂಚೆ ನಾವೇನು ಸಿನಿಮಾ ಇಂಡಸ್ಟ್ರಿಗೇನು ಹೊಸಬ್ರಲ್ಲ, ಮುಂಚೆನೂ ಹಣಕಾಸು ಕೆಲವರು ಸ್ನೇಹಿತರು ಕೊಟ್ಟು ಎಲ್ಲ ಮಾಡಿದ್ದು. ಅಲ್ಲಿ ಏನಾಯಿತು ತೊಂದರೆ ಅಂದರೆ ಅವರು ಯಾಕೋ ಅದನ್ನ ಟೇಕ್ ಆಫ್ ಮಾಡಲಿಲ್ಲ. ಆವಾಗಲೇ ಒಂಥರ ಜಿದ್ದು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಇಲ್ಲಿ ಚಿತ್ರರಂಗದಲ್ಲಿ ಅಂತ ಹೇಳ್ಬಿಟ್ಟು. ನಿಮಗೆ ಒಳ್ಳೆಯದಾಗಲಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳೋಕ್ಕಿದೆ. ಈ ಸಿನಿಮಾದ ಬಜೆಟ್ ಎಷ್ಟು? ಫಸ್ಟು ಸಿನಿಮಾ ಆಗಿರೋದ್ರಿಂದ ಜಾಸ್ತಿ ಏನೋ ಖರ್ಚು ಮಾಡಿಲ್ಲ. ನಮ್ಮ ರೇಂಜ್ಗೆ ನಮ್ಮ ಇದಕ್ಕೆಲ್ಲ ಬೇಡ. ಇವಾಗ ಒಂದು ಲೋ ಬಜೆಟ್ ಒಂದು 100 ಕೋಟಿಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟು ದೊಡ್ಡ ಬಜೆಟ್ನ ಮೂವಿ ಅಂತೀರಾ, ಹೇಗೆ ಕನ್ನಡ ಸಿನಿಮಾಗೆ ಇಷ್ಟು ದುಡ್ಡು ಹಾಕಿ ರಿಕವರ್ ಮಾಡೋಕ್ಕಾಗುತ್ತಾ? ನಿಮಗೆ ಇದ್ರ ಬಗ್ಗೆ ಏನಾದರೂ ಅನುಭವ ಇದೆಯಾ? ಹೇಗೆ ರಿಕವರ್ ಮಾಡ್ತೀರಾ ಈ ಬಜೆಟ್ನ? ಅಷ್ಟು ಬಜೆಟ್ನ ಹೆಂಗೆ ರಿಕವರ್ ಅಲ್ಲ, ಒಂದು 100 ಕೋಟಿ ಹಾಕಿ ಒಂದು ಸಿನಿಮಾ ತೆಗೆದು 100 ಕೋಟಿ ರಿಕವರ್ ಮಾಡೋಕ್ಕಾಗ್ದು ಅಂದರೆ ಯಾಕೆ ಮಾಡಬೇಕು ಸಿನಿಮಾನ ಅಂತ ನಾನು ಕೇಳೋದು. ನನಗೆ ಹೇಳಿದ ಪ್ರಕಾರ ಹೆಂಗೆ ಅಂದರೆ, ನಮ್ಮ ಕತೆ ಬರೀತಿದ್ರಲ್ಲ, ನಮ್ಮ ಕತೆ ಬರೆಯೋ ಟೈಮಲ್ಲೇ ನಮ್ಮದು ಆಡಿಯೋ ರೈಟ್ಸು 5 ಸಾಂಗ್ ಸೇರಿ ನಮಗೆ 30 crore ಆಫರ್ ಮಾಡಿದ್ದಾರೆ ಅಂತ ನಮಗೆ ನಮ್ಮ ಡೈರೆಕ್ಟ್ರು ಹೇಳಿದ್ರು, ಜೊತೆಗೆ ಟೀಮ್ ಎಲ್ಲ ಹೇಳಿದ್ರು. ಆಮೇಲೆ ಅದಾದಮೇಲಿಂದ ಇದು ಸ್ಟೋರಿ ನರೇಷನ್ ಕೊಟ್ಬಿಟ್ಟಿದ್ದ ತಕ್ಷಣ ಈ ನೆಟ್ಫ್ಲಿಕ್ಸು ಮತ್ತು ಅಮೆಝಾನ್ ಫೈಟಿಗೆ ಬಿದ್ದುಬಿಟ್ಟಿದ್ದಾರಂತೆ. 100 ಕೋಟಿ ಅಂದರೆ 150 ಕೋಟಿ ಆಗಲೇ ಆಫರ್ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಆಗಲೇ 180 ಬರೀ ಆಡಿಯೋ ರೈಟ್ಸು ಮತ್ತು OTT ರೈಟ್ಸಿಂದನೇ ಆಗ್ಬಿಟ್ಟಿದ್ದೀವಿ ಸೇಫು. ಇನ್ನೊಂದು ಈ ಸ್ಯಾಟಲೈಟ್ ಪ್ಲ್ಯಾಟ್ಫಾರ್ಮು ಇದರಿಂದ ಜೊತೆಗೆ ನಮ್ಮ ಕರ್ನಾಟಕದ ಜನತೆ ಬಂದು ಕಿಕ್ಕಿಡ್ದು ಆ ಥಿಯೇಟ್ರಲ್ಲಿ ತುಂಬಿದಾಗ ನಮ್ಮ ಬೊಕ್ಸೆ ತುಂಬುತ್ತೆ ನೋಡಿ ದುಡ್ಡು. ಏನಿದ್ರೂ 1:10. ಇಷ್ಟು ಬಜೆಟ್ಟು ಯಾವುದಕ್ಕೋಸ್ಕರ ಆಯಿತು ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ದೀರಾ? ಅಂದರೆ ನಾವು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆನೇ 20% ಅಂದರೆ 20 crores ನಾವು ಬರೀ ಸ್ಟೋರಿ ರೈಟಿಂಗ್ ಮೇಲೆ ಇದ್ರ ಮೇಲೆ ಮತ್ತು ರಿಸಾರ್ಟಲ್ಲಿ ಅವ್ರಿಗೆ ರೂಮ್ ಕೊಟ್ಟು ಇದು ಮಾಡಿ ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು, ಯಾಕಂದರೆ ಕತೆ ತಪ್ಪಾಗಬಾರ್ದು. ನಾವು ಏನಿದ್ರು ಹಿಂಗೆ ಕೊಡೋರು, ನಾವು ಹಿಂಗೆ ಕೊಡಬೇಕಾದ್ರೆ ಕತೆ ತಪ್ಪಾಗಬಾರ್ದು, ಇನ್ನೊಂದು ಆಗಬಾರ್ದು, ಅವ್ರದ್ದು ಮೂಡು ಮೈಂಡ್ಸೆಟ್ಟು ಶಿಫ್ಟ್ ಆಗಬಾರ್ದು ಅಂತ ಫಸ್ಟೇ ಒಂದು 20 ಕೋಟಿ ಅಷ್ಟು ಖರ್ಚು ಮಾಡಿ ಎಲ್ಲ ಪಕ್ಕಾ ಮಾಡ್ಕೊಬಿಟ್ಟಿದ್ದೀವಿ. ತುಂಬ ಸಂತೋಷ. ದೇವರು ಒಳ್ಳೇದು ಮಾಡಲಿ ನಿಮಗೆ. ನೀವು ಏನೇನು ಅಂದ್ಕೊಂಡಿದ್ರೋ ಅದೆಲ್ಲ ಸುಗಮವಾಗಿ ನಡೀಲಿ ಅನ್ನೋದು ಆ ಭಗವಂತಲ್ಲಿ ನಾನೇ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಾವು ಹಾಕೊಂಡ್ರೋ ಹೀರೋ, ನಾವು ಹಾಕೊಂಡ್ರೋ ಹೀರೋಯಿನ್ನು, ನಾವು ಹಾಕೊಂಡ್ರೋ ಹೀರೋಯಿನ್ನು ಬೇರೆ ರೇಂಜಲ್ಲಿದ್ದಾರೆ, ಅವ್ರನ್ನ ಹಾಕೊಂಡಿದ್ದೀವಿ. ಅದಲ್ಲದೆ ಸಪೋರ್ಟಿಂಗು ರೋಲ್ ಇರ್ತಾರಲ್ಲ, ಸಪೋರ್ಟಿಂಗ್ ರೋಲು ಏನು ಕಮ್ಮಿ ಇಲ್ಲ, ಅವ್ರಿಗೂ ಎಲ್ಲ ಸ್ಟ್ಯಾಂಡರ್ಡ್ ಪೇಮೆಂಟ್ ಸೆಟ್ ಮಾಡಿಬಿಟ್ಟು ಎಲ್ಲ ಮಾಡಿದ್ದೀವಿ. ಜೊತೆಗೆ ನಮ್ಮದೊಂದು 6 ಕ್ಯಾಮ್ರಾ ಬರ್ತವೆ. 6 ಕ್ಯಾಮ್ರಾ ಜೊತೆಗೇ ಒಂದು 12 ಯೂನಿಟ್ ಇರ್ತದೆ. ಆಮೇಲೆ ಅದ್ರ ಜೊತೆಗೆ ಅಂದರೆ ನನಗೆ ಇದ್ರ ಬಗ್ಗೆ ಸ್ವಲ್ಪ ಅಂದರೆ ಗೊತ್ತು, ಆದ್ರೂ ನನಗೆ ಎಲ್ಲ ನೀಟಾಗಿ ಟೈಮ್ ಟೇಬಲ್ ಹಾಕ್ಸ್ಕೊಬಿಟ್ಟಿದ್ದೀನಿ, ಯಾವ್ದು ಎಷ್ಟೆಷ್ಟು ಬರುತ್ತೆ ಅಂತ. ಸೊ ಆ ಕ್ಯಾಲ್ಕುಲೇಷನ್ ಮೇಲೆ ಇಷ್ಟು ಬಜೆಟು. ನಿರ್ಮಾಪಕರಾದ ಪ್ರಭು ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಸರ್ ನಿಮ್ಮನ್ನು ನೋಡಿ ಭಾರಿ ಸಂತೋಷ ಆಯಿತು. ಮತ್ತೊಮ್ಮೆ ಈ ಸಿನಿಮಾ ತೆಗೆದಾದ ಮೇಲೆ ನಿಮ್ಮನ್ನು ಇದೇ ಅವತಾರದಲ್ಲಿ ನೋಡಿದ್ರೆ ಇನ್ನೂ ಖುಷಿಯಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಹೀಗೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇದು ನಡೀತಾ ಇರ್ಬೋದು, ಆದರೆ ಈಗ ಪ್ರಸ್ತುತ ವಾಸ್ತವದಲ್ಲಿ ಏನೆಲ್ಲ ಬದಲಾವಣೆಗಳು ನಡೀತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅನ್ನದಾತ ಸುಖೀಭವ ಅನ್ನೋ ಕಾರ್ಯಕ್ರಮ ಸ್ಪೆಷಲ್ಲಾಗಿ ಅನ್ನದಾತರಿಗೋಸ್ಕರನೇ. ಆದರೂ ಈ ಸಂಚಿಕೆ ಅನ್ನದಾತರೆ ನಿಮಗೋಸ್ಕರ. ಯಾಕೆಂದರೆ ಒಂದು ಸೂತ್ರನ ಕಂಡುಕೊಳ್ಳೋಣ ಅನ್ನೋ ಒಂದು ಆಲೋಚನೆಯಲ್ಲಿ ನನ್ನ ಮನಸ್ಸಲ್ಲಿ ಏನೇನು ನಡೀತಿದೆ ವಾಸ್ತವದಲ್ಲಿ ಅದ್ರ ಬಗ್ಗೆ ಹಂಚಿಕೊಂಡು ನಿಮಗೂ ಒಂದು ಆ ರೂಟ್ ಮ್ಯಾಪ್ ಥರ ಆಗಲಿ ಅನ್ನೋದು ಈ ಸಂಚಿಕೆಯ ಉದ್ದೇಶ. ಈ ಸಂಚಿಕೆಯಲ್ಲಿ ನಾನು ಮಾತಾಡೋಕ್ಕೆ ಹೊರಟಿರೋದೇನು ಅಂತಂದರೆ, ಒಂದು ಸಿನಿಮಾಗೆ ಬಂಡವಾಳ ಹೂಡಿ ಆ ಸಿನಿಮಾ ಸರಿಯಾಗಿ ಪರ್ಫಾರ್ಮ್ ಮಾಡ್ದಲೇ ಆ ಸಿನಿಮಾದ ನಷ್ಟ ಅನುಭವಿಸಿದ್ರೆ ಆ ನಷ್ಟವನ್ನು ಅನುಭವಿಸೋನು ಅನ್ನದಾತರಾದ ನಿರ್ಮಾಪಕರು ಮಾತ್ರ.
ಇನ್ಯಾರಿಗೂ ಆ ನಷ್ಟದ ಅನುಭವ ಆಗಲ್ಲ. ಅದಕ್ಕೆ ಏನು ಒಂದು ಸೂತ್ರ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಏನು ಅಂತಂದರೆ ಇತ್ತೀಚೆಗೆ ನಡೆದಂಥ ಬೆಳವಣಿಗೆ ಏನು ಅಂದರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಒಂದು ಚಿತ್ರದ ಬಜೆಟ್ ಅಂದರೆ ಒಂದು ಹೈ ಬಜೆಟ್ ಸಿನಿಮಾ ಅಂತಂದರೆ ಒಂದು 250ರಿಂದ 300 ಕೋಟಿ ಬಜೆಟ್ ಸಿನಿಮಾ ಅಂತ ಇಟ್ಕೊಳ್ಳಿ. ಅದರಲ್ಲಿ ಸೂಪರ್ ಸ್ಟಾರ್ ನಟರುಗಳಿದಾರಲ್ಲ ಅವ್ರು 100 ಕೋಟಿ ಅಥವಾ 100 ಕೋಟಿಗಿಂತ ಜಾಸ್ತಿ ಸಂಭಾವನೆ ತೊಗೋತಾ ಇದ್ದಾರೆ. ಅದ್ರ ಜೊತೆಗೆ ಅದರ ಸೂಪರ್ ಸ್ಟಾರ್ ಡೈರೆಕ್ಟ್ರುಗಳಿದಾರಲ್ಲ, ಸ್ಟಾರ್ ಡೈರೆಕ್ಟ್ರುಗಳು ಅಂತ ಏನು ಹೇಳ್ತೀರಾ, ಅವರು 40ರಿಂದ 60 ಕೋಟಿ ರೆನ್ಯುಮರೇಷನ್ ಅಂತ ತೊಗೊಳ್ತಾ ಇದ್ದಾರೆ. ಸೊ ಇಲ್ಲಿ 100ರಿಂದ 150, 160, 170 ಕೋಟಿ ತನಕ ಬರೀ ಅವ್ರ ಫೀಸ್ ಆಗುತ್ತೆ. ಅದು ಅಲ್ಲದೇ ಇನ್ನು ಮಿಕ್ಕಿದ ಬಜೆಟಲ್ಲಿ ಇನ್ನು ಮಿಕ್ಕಿದ ಎಷ್ಟು ಸ್ಟಾರ್ ಕಾಸ್ಟ್ ಇದೆಯೋ ಅವ್ರಿಗೆಲ್ಲ ಕೊಟ್ಟು, ಲೊಕೇಶನ್ಸ್ಗೆ ಏನಿದೆ ಅದೆಲ್ಲ ಕೊಟ್ಟು, ಜೊತೆಗೆ ಪ್ರೊಡಕ್ಷನ್ಗೆ ಏನಿದೆ ಎಲ್ಲ ಕೊಟ್ಟು, ಪೋಸ್ಟ್ ಪ್ರೊಡಕ್ಷನ್ನು, ಪ್ರೀ ಪ್ರೊಡಕ್ಷನ್ ಎಲ್ಲದಕ್ಕೂ ಹಣ ಒದಗಿಸ್ಕೊಟ್ಟಾಗ ಇದ್ರ ಬಜೆಟ್ಟು 250ರಿಂದ 300 ಕೋಟಿ ತನಕ ಹೋಗ್ತಾ ಇದೆ. ಸೊ ತಮಿಳ್ ಚಿತ್ರರಂಗದಲ್ಲಿ ಏನಾಯಿತು, ಇವಾಗ 300 ಕೋಟಿ ಹಾಕಿ ಆ ಫಿಲಮ್ ಹಿಟ್ ಆದರೆ ಪರವಾಗಿಲ್ಲ, ಅದರಿಂದ ಅದು ಹಾಕಿರೋಷ್ಟು ಬಂಡವಾಳ ಪ್ಲಸ್ ಲಾಭ ಗಳಿಸ್ಕೊಂಡ್ರೆ ಪರವಾಗಿಲ್ಲ, ಅದು ಎಷ್ಟು ಸಿನಿಮಾಗಾಗುತ್ತೆ ಅನ್ನೋದು ನಿಮಗೆ ಗೊತ್ತು, ಬೆರಳೆಣಿಕೆ ಅಷ್ಟು ಸಿನಿಮಾಗಳಲ್ಲಿ ಆಗುತ್ತೆ. ಅದು ಬಿಟ್ಟರೆ ನಮಗೆ ಆಲ್ಮೋಸ್ಟ್ 90 to 95% ಸಿನಿಮಾಗಳು ಹಾಕಿರೋ ಬಂಡವಾಳ ಕೂಡ ಎತ್ತಲ್ಲ. ಆದ್ದರಿಂದ ಅಲ್ಲಿರುವ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಇತ್ತೀಚೆಗೆ ಒಂದು ಬೆಳವಣಿಗೆಯನ್ನು ಮಾಡಿದ್ದಾರೆ. ಏನು ಅಂದರೆ ಅವರು ಒಂದು ಸಭೆಯನ್ನು ಕರೆದು ಕೂತ್ಕೊಂಡು ಮಾತಾಡಿ ಅವ್ರು ಹೇಳ್ತಾ ಇರೋದು, ಪ್ರೊಡ್ಯೂಸರ್ ಒಬ್ಬನೇ ಯಾಕೆ ಲಾಭನಾದರೂ ಅನುಭವಿಸ್ಬೇಕು, ನಷ್ಟನಾದರೂ ಅನುಭವಿಸ್ಬೇಕು, ಅದ್ರ ಬದಲು ಒಂದು ಸೂತ್ರ ಕಂಡುಹಿಡಿಯೋಣ. ಏನದು ಅಂತಂದರೆ ಪ್ರೊಡ್ಯೂಸರ್, ಸೂಪರ್ ಸ್ಟಾರ್ ಮತ್ತು ಸ್ಟಾರ್ ಡೈರೆಕ್ಟರ್ಸ್ ಈ 3 ಜನದ ಮೇಲೆ ಈ ಜವಾಬ್ದಾರಿ ಬರಲಿ. ಅಂದರೆ ಬಂಡವಾಳ ಹೂಡಿಕೆಯನ್ನು ಪ್ರೊಡ್ಯೂಸರೇ ಮಾಡ್ತಾನೆ, ಆದರೆ ಶೇರ್ ಬಂದು ಲಾಭ ಬಂದರೆ ಪರ್ಸೆಂಟೇಜ್ ಬೇಸಿಸಲ್ಲಿ ಇವರು ಹಂಚ್ಕೊಳ್ಳಿ, ಆ ಲಾಭದಿಂದ ಬಂದಿರೋ ಅಮೌಂಟ್ನ ಪರ್ಸೆಂಟೇಜ್ ಬೇಸಿಸಲ್ಲಿ ಹಂಚ್ಕೊಳ್ಳಿ ಅನ್ನೋದನ್ನ ಒಂದು ಸೂತ್ರವನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇರೋದೇನು ಅಂತಂದರೆ ಸ್ಟಾರ್ ನಟರಾಗಿರ್ಬೋದು, ಸೂಪರ್ ಸ್ಟಾರ್ ನಟರಾಗಿರ್ಬೋದು ಅಥವಾ ಸ್ಟಾರ್ ಡೈರೆಕ್ಟರ್ಗಳಾಗಿರ್ಬೋದು, ಅವರವರ ಫೀಸ್ ಏನಿದೆ ಸ್ಟ್ರಕ್ಚರು ಅದನ್ನು ಸಿನಿಮಾದ ಗಳಿಕೆಯ ನಂತರ ಮಾಡ್ಕೊಳ್ಳೋ ಥರ ಪರ್ಸೆಂಟೇಜ್ ಬೇಸಿಸಲ್ಲಿ ಅಂತ ಒಂದು ಮಾತುಕತೆ ಮಾಡಿ ನಿರ್ಧಾರಕ್ಕೆ ತೊಗೊಂಡಿದ್ದಾರೆ. ಅದಾದಮೇಲೆ ಅವರು ನಿರ್ಧಾರ ತೊಗೊಂಡು ಅವರು ಆ್ಯಕ್ಚುಲಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆನೂ ಸೇರಿ ಮಾತಾಡಿದ್ದಾರೆ. ನಾನು ಯಾಕೆ ಬರೀ ಪ್ರೊಡ್ಯೂಸರು, ಸೂಪರ್ ಸ್ಟಾರು ಮತ್ತು ಡೈರೆಕ್ಟ್ರ್ ಬಗ್ಗೆ ಮಾತಾಡಿದೆ, ಇನ್ನು ಮಿಕ್ದವರು ಶೇರಿಂಗಲ್ಲಿ ಬರ್ಬೋದಲ್ವ ಅಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಮಿಕ್ದವರು ಶೇರಿಂಗಲ್ಲಿ ಬರ್ಬೋದು. ಆದರೆ ಮಿಕ್ದವರೆಲ್ಲ ಸರ್ವಿಸ್ ಆಗ್ತಾರೆ. ಯಾಕೆಂದರೆ ಡೈರೆಕ್ಟ್ರದ್ದು ಕ್ರಿಯೇಟಿವ್ ಲಿಬರ್ಟಿ ಅಂತ ಇರ್ತದೆ, ಅದಕ್ಕೋಸ್ಕರ ಒಂದು ಹಣಕಾಸಿಂದು ಆ ಮಟ್ಟದ ಒಂದು ಲೆವೆಲ್ದು ಪೇಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೂಪರ್ ಸ್ಟಾರ್ದು ಫೇಸ್ ವ್ಯಾಲ್ಯೂ ಇರ್ತದೆ, ಅದಕ್ಕಿಂತ ಅವರು ಆ ಒಂದು ಮೊತ್ತವನ್ನು ಕೇಳ್ತಾರೆ. ಜೊತೆಗೆ ಪ್ರೊಡ್ಯೂಸರು ರಿಸ್ಕ್ ಹಾಕಿ ಅವರ ದುಡ್ಡು ಹಾಕಿ ತೆಗಿತಾ ಇರೋದ್ರಿಂದ ಅದರಲ್ಲಿ ಲಾಭ ಗಳಿಸ್ಕೊಂಡ್ರೆ ಅದು ಪ್ರೊಡ್ಯೂಸರ್ಗೆ ಬರುತ್ತೆ. ಬಟ್ ಮಿಕ್ಕದವರು ಇಟ್ ಈಸ್ ಲೆಫ್ಟ್ ಟು ದೆಮ್ ವೆದರ್ ದೇ ವಾಂಟ್ ಟು ಕಮ್ ಇನ್ ಶೇರ್ ಬೇಸಿಸ್ ಆರ್ ನಾಟ್. ಯಾಕೆಂದರೆ ಅವರೆಲ್ಲ ಸರ್ವಿಸ್ ಓರಿಯೆಂಟೆಡ್, ಅವತ್ತಿನ ದಿನ ಬರ್ತಾರೆ, ಅವತ್ತಿನ ಕೆಲಸ ಮಾಡ್ತಾರೆ, ಅವತ್ತಿನ ಕೂಲಿ ತೊಗೊಂಡು ಹೋಗ್ತಾರೆ. ಪೋಸ್ಟ್ ಪ್ರೊಡಕ್ಷನ್ಗೂ ಇಂತಿಷ್ಟೇ ಚಾರ್ಜ್ ಮಾಡ್ತೀವಿ ಅಂತ ಮುಂಚಿತವಾಗಿ ಮಾತುಕತೆ ಆಗೋಗಿರುತ್ತೆ, ಎಲ್ಲ ಆಗಿರುತ್ತೆ. ಬಟ್ ಈ 3 ಜನ, ಯಾಕೆಂದರೆ ಒಂದು ಫೇಸ್ ವ್ಯಾಲ್ಯೂಯಿಂದ ಸಿನಿಮಾ ಗೆಲ್ಬೋದು, ಸೋಲ್ಬೋದು. ಒಂದು ಡೈರೆಕ್ಟರ್ ಕ್ರಿಯೇಟಿವಿಟಿಯಿಂದ ಸಿನಿಮಾ ಗೆಲ್ಬೋದು, ಸೋಲ್ಬೋದು. 2 ಇನ್ನೊಂದು ಪ್ರೊಡ್ಯೂಸರಿಂದನೂ ಸಿನಿಮಾ ಗೆಲ್ಲೋಕ್ಕೆ ಸೋಲೋಕ್ಕೆ ಸಾಧ್ಯತೆ ಇದೆ. ಸೊ ಈ 3 ಜನ ಗೆಲುವು ಮತ್ತು ಸೋಲನ್ನು ಸಮನಾಗಿ ಹಂಚ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿನ ಪ್ರೊಡ್ಯೂಸರ್ ಅಸೋಸಿಯೇಷನ್ ಒಂದು ನಿರ್ಧಾರಕ್ಕೆ ಬಂದಿದೆ. ಏನು ಅಂದರೆ ಸಮನಾಗಿ ಹಂಚ್ಕೊಳ್ಳೋದು, ಲಾಭ ಆಗಲಿ ನಷ್ಟ ಆಗಲಿ ಸಮನಾಗಿ ಹಂಚ್ಕೊಳ್ಳೋ ಅನ್ನೋ ಸೂತ್ರಕ್ಕೆ ಬಂದಿದ್ದಾರೆ. ಜೊತೆಗೆ ಅವರು ಇನ್ನೊಂದು ನಮ್ಮ ಸಿನಿಮಾ ಇಂಡಸ್ಟ್ರಿ ಉಳಿಬೇಕು ಅಂದರೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಏನು ಅಂತಂದರೆ OTT ಪ್ಲ್ಯಾಟ್ಫಾರ್ಮ್ಸ್ಗೆ ಒರಿಜಿನಲ್ಸ್ ಅಂತ ಯಾರು ಡೈರೆಕ್ಟಾಗಿ ಹೋಗಿ ಒರಿಜಿನಲ್ಸ್ ಅಂತ ಹೇಳಿ OTT ಪ್ಲ್ಯಾಟ್ಫಾರ್ಮ್ಗೆ ಅವರು ಸಿನಿಮಾಗಳು ಮಾಡಿ ಕೊಡ್ತಾ ಇದ್ದಾರೆ, ಡೈರೆಕ್ಟ್ OTT ರಿಲೀಸಸ್ಗೆ ಹೋಗ್ತಾ ಇದ್ದಾರೆ. ಅವರು ಪ್ರೊಡ್ಯೂಸರ್ ಅಸೋಸಿಯೇಷನು ಒಂದು ನಿರ್ಧಾರ ತೊಗೊಂಡು ಯೂನಿಯನ್ಗಳ ಜೊತೆ ಯೂನಿಟ್ ಯಾರು ಕೊಡ್ತಾ ಇದ್ದಾರೆ ಅವ್ರಗಳ ಜೊತೆ, ಅಸೋಸಿಯೇಷನ್ಗಳ ಜೊತೆ ಎಲ್ಲ ಮಾತಾಡಿ ದಯವಿಟ್ಟು ಒರಿಜಿನಲ್ಸ್ ಅಂತ ಯಾರು ಸಿನಿಮಾ ಮಾಡಿ OTT ಪ್ಲ್ಯಾಟ್ಫಾರ್ಮ್ಸ್ ಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ ಅವ್ರುಗಳಿಗೂ ಸಹಕಾರ ಕೊಡಬೇಡಿ, ಅಸಹಕಾರ ಮಾಡಿ ಅನ್ನೋದ್ರ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಈಗ ಇದ್ರ ಬಗ್ಗೆ ಕಲಾವಿದ್ರ ಸಂಘ, ಅಲ್ಲಿರೋ ಕಲಾವಿದ್ರ ಸಂಘ, ತಮಿಳ್ ಕಲಾವಿದ್ರ ಸಂಘ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ, ಇದನ್ನು ಒಪ್ಕೋತಾರೆ ಒಪ್ಕೊಳ್ಳಲ್ಲ ಇನ್ನೂ ಗೊತ್ತಿಲ್ಲ. ಜೊತೆಗೆ ಅಲ್ಲಿರೋ ಯೂನಿಯನ್ಗಳು ಒಪ್ಕೋತಾರೆ ಒಪ್ಕೊಳ್ಳಲ್ಲ ಗೊತ್ತಿಲ್ಲ, ಸೂಪರ್ ಸ್ಟಾರ್ಗಳು ಒಪ್ಕೋತಾರ ಗೊತ್ತಿಲ್ಲ, ಡೈರೆಕ್ಟ್ರುಗಳು ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಒಂದು ಸೂತ್ರನಂತೂ ಕಂಡು ಹಿಡ್ಕೊಂಡಿದ್ದಾರೆ. ಇದಕ್ಕೆ
ತೆಲುಗು ಇಂಡಸ್ಟ್ರಿಯವರು ಸ್ವಾಗತವನ್ನು ಬಯಸಿದ್ದಾರೆ. ನಾವೂ ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಮಲಯಾಳಂ ಇಂಡಸ್ಟ್ರಿಯವರು ಈ ಫಾರ್ಮುಲಾಗೆ ಓಕೆ ಅಂದಿದ್ದಾರೆ. ಈಗ ಕನ್ನಡ ಇಂಡಸ್ಟ್ರಿಗೆ ಬರೋಣ. ಇದ್ರ ಬಗ್ಗೆ ಯಾರು ಮಾತಾಡಿದ್ದಾರೆ ಅಂತಂದರೆ, ಇದ್ರ ಬಗ್ಗೆ ನನ್ನ ಪ್ರಕಾರ ನಾನು ಕೇಳ್ಪಟ್ಟಂಗೆ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ನೋಡಿದಾಗ ಅದರಲ್ಲಿ ಗೊತ್ತಾದಂಗೆ ನಮ್ಮ ಕರ್ನಾಟಕ ಪ್ರೊಡ್ಯೂಸರ್ ಅಸೋಸಿಯೇಷನ್ ಏನಿದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಉಮೇಶ್ ಬಣ್ಕರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಅಂದರೆ, ಇವರ ಈ ಒಂದು ನಿರ್ಧಾರ ಸ್ವಾಗತಾರ್ಹ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಅದಕ್ಕೆ ಕಲಾವಿದ್ರ ಸಂಘ ಅಲ್ಲಿಂದ ಒಪ್ಪುತ್ತೋ ಬಿಡುತ್ತೋ ನೋಡಬೇಕು. ಒಪ್ಪಿದ್ರೆ ಇದು ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ಆದರೆ ನಾನು ಈ ಮೂಲಕ ನಮ್ಮ ಅಧ್ಯಕ್ಷರಾದ ಉಮೇಶ್ ಬಣ್ಕರ್ ಅವ್ರಿಗೆ ಒಂದು ಮನವಿ ಮಾಡೋದೇನು ಅಂತಂದರೆ, ಖುಷಿ ಪಡೋದು ಅಥವಾ ಅದ್ರ ಬಗ್ಗೆ ಸ್ವಾಗತಾರ್ಹ ಅಂತ ಹೇಳೋದಕ್ಕಿಂತ ಆ 3 ಇಂಡಸ್ಟ್ರಿ ಸೌತ್ ಇಂಡಿಯಾನಲ್ಲಿರುವಂಥ ಮೇಜರ್ ಇಂಡಸ್ಟ್ರೀಸಲ್ಲಿ 3 ಬಂದು ಇದಕ್ಕೊಂದು ಫಾರ್ಮುಲಾಗೆ ನಾವು ಒಪ್ಪಿಗೆ ಮಾಡಿದ್ದೀವಿ, ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ ಅಂದಾಗ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಆಲೋಚನೆ ಮಾಡಿ ಚಿಂತನೆ ಮಾಡಬೇಕಾಗ್ಬೋದೇನೋ ಅನ್ನೋ ಒಂದು ಮನವಿ. ಇದು ಎಲ್ಲಿಂದ ಆಗ್ಬೋದು ಅಂತಂದರೆ, ನಮ್ಮ ಫಿಲಮ್ ಚೇಂಬರ್ ಅವರು ಕಡೆಯಿಂದ ಒಂದು ಸೂತ್ರ ಕಂಡುಹಿಡ್ಕೊಳ್ಳೋಕ್ಕೆ, ಒಂದು ಫಿಲಮ್ ಚೇಂಬರ್ ಆಗಿರ್ಬೋದು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ನಾನು ಹೇಳೋದು ಎಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದೀರಾ, ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಫಿಲಮ್ ಚೇಂಬರ್, ಪ್ರೊಡ್ಯೂಸರ್ ಅಸೋಸಿಯೇಷನ್, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್, ಡೈರೆಕ್ಟರ್ ಅಸೋಸಿಯೇಷನ್, ಕಲಾವಿದರು ಸಂಘ ಮತ್ತು ಯೂನಿಯನ್ಗಳು, ನಮ್ಮ ಯೂನಿಟ್ ಅವರು ಎಲ್ಲರೂ ಸೇರಿ ಯಾವುದಾದ್ರೂ ಒಂದು ಕಾರ್ಯಕ್ರಮನ ಮಾಡಿ ಸಮಾಲೋಚನೆ ಮಾಡಿದ್ದೀರಾ? ನಾನು ಹೇಳೋದು ಒಂದು ಸಮನ್ವಯ ಸಮಿತಿ ಅಂತ ಮಾಡಿ, ಎಲ್ಲ ಅಂಗಸಂಸ್ಥೆಗಳಿಂದನೂ ಸೀನಿಯರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರೆ, ರನ್ನಿಂಗ್ ಇಲ್ಲದೆ ಹೋದರೂ ಎಕ್ಸ್ಪೀರಿಯನ್ಸ್ಡ್ ಪ್ರೊಡ್ಯೂಸರ್ಸ್ ಇದ್ದಾರೆ. ಇಂಥವ್ರನ್ನೆಲ್ಲ ಒಂದು ಸಮನ್ವಯ ಸಮಿತಿ ಅಂತ ಮಾಡಿ, ನೀವು ಈ OTT ಪ್ಲ್ಯಾಟ್ಫಾರ್ಮ್ಸ್ ಅವ್ರನ್ನೂ ಕರೆದು, ಥಿಯೇಟ್ರಸ್ಸು ಅಂದರೆ PVR ಅವ್ರನ್ನೂ ಕರೆದು, ಜೊತೆಗೆ ಸ್ಯಾಟಲೈಟ್ ಚಾನಲ್ಸ್ನವ್ರನ್ನೂ ಕರೆದು ಒಂದು ಸಮಾವೇಶ ಮಾಡಿ ಅದರಲ್ಲಿ ಕುಂದುಕೊರತೆಗಳನ್ನ ಹೇಳ್ಕೊಂಡು, ನಾವು ಯಾವ ಥರ ಇವಾಗ ತಮಿಳ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಒಂದು ಸೂತ್ರ ಕಂಡ್ಕೊಳಕ್ಕೆ ಹೋಗಿದ್ದಾರೋ ಅದೇ ರೀತಿ ನಾವು ಒಂದು ಸೂತ್ರ ಕಂಡ್ಕೊಳ್ಳೋಕ್ಕೆ. ಯಾಕೆಂದರೆ ಕನ್ನಡ ಸಿನಿಮಾಗಳು ಎಷ್ಟು OTTಗೆ ಹೋಗ್ತಾ ಇದ್ದಾವೆ? ಹೋಗ್ತಾ ಇಲ್ಲ. ಸೊ OTT ಅವ್ರನ್ನೂ ಕರೆದು, ಯಾಕೆ ಕನ್ನಡ ಸಿನಿಮಾಗೆ ಏನು ಮಾನದಂಡ, ನಾವು ಏನು ಮಾಡಿದ್ರೆ ನೀವು ತೊಗೋತೀರಾ, ತೊಗೊಳಕ್ಕೆ ಏನಾದರೂ ಪ್ರೀ ಬಿಸ್ನೆಸ್ ಇದೆಯಾ, ಪ್ರೂವ್ ಮಾಡಿಕೊಂಡೇ ಬರಬೇಕು ಅಂದರೆ ಹೆಂಗೆ? ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಸಿನಿಮಾಗೆ ಏನಾಗಿದೆ ಅಂದರೆ, ಪರಭಾಷಾ ಚಿತ್ರಗಳ ಕಾಂಪಿಟೇಷನ್ನೇ ಜಾಸ್ತಿ ಆಗಿ ನಮಗೆ ನಮ್ಮ ರಾಜ್ಯದಲ್ಲೇ ಸ್ಕ್ರೀನ್ಸ್ ಸಿಗ್ತಾ ಇಲ್ಲ. ಈ ಒಂದು ಇದರಲ್ಲಿ ನನಗೆ ತಮಿಳ್ ಚಿತ್ರರಂಗದ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆ ಡಿಸಿಷನ್ ತೊಗೊಂಡ್ರು, ಅದಕ್ಕೆ ತೆಲುಗು ಚಿತ್ರದವರು ಸಪೋರ್ಟ್ ಮಾಡಿದ್ರು, ಮಲಯಾಳಂ ಸಪೋರ್ಟ್ ಮಾಡಿದ್ರು, ಕನ್ನಡ ಚಿತ್ರರಂಗದಿಂದನೂ ಪ್ರೊಡ್ಯೂಸರ್ ಅಸೋಸಿಯೇಷನಿಂದ ಸ್ವಾಗತಾರ್ಹ ಅಂತ ಹೇಳಿದ ಮೇಲೆ ನಾವು ಯಾಕೆ ಒಂದು ಎಲ್ಲ ಅಂಗಸಂಸ್ಥೆಗಳನ್ನೂ ಕರೆದು ಒಂದು ಸಮನ್ವಯ ಸಮಿತಿ ಅಂತ ಮಾಡಿ ಒಬ್ಬ ಪ್ರೊಡ್ಯೂಸರ್ನ ಬದುಕಿಸೋ ನಿಟ್ಟಿನಲ್ಲಿ ಅಥವಾ ಪ್ರೊಡ್ಯೂಸರ್ನ ಸೇಫ್ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಯಾಕೆ ಕೆಲಸ ಮಾಡಬಾರ್ದು? ಅಂದರೆ ಒಂದು ಕಾರ್ಯಕ್ರಮ ಅಲ್ಲಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸು ಇರುತ್ತೆ, ಜೊತೆಗೆ ಪ್ರೊಡ್ಯೂಸರ್ ಅಸೋಸಿಯೇಷನು, ಡೈರೆಕ್ಟರ್ ಅಸೋಸಿಯೇಷನು, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನು, ಆರ್ಟಿಸ್ಟ್ ಅಸೋಸಿಯೇಷನು, ಯೂನಿಟ್ಟು, ಯೂನಿಯನು, ಡ್ಯಾನ್ಸರ್ಸ್ ಅಸೋಸಿಯೇಷನ್ನು, ಎಲ್ಲ ನಮ್ಮ ಹಿರಿಯ ಕಲಾವಿದರ ಅಸೋಸಿಯೇಷನ್ ಏನಿದೆ, ಎಲ್ಲ ಅಸೋಸಿಯೇಷನ್ಗಳಿಂದನೂ ಜನನ ಕರೆದು ಅವ್ರ ಕುಂದುಕೊರತೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಶೇರಿಂಗ್ ಬೇಸಿಸ್ ಅನ್ನೋದನ್ನ ಅಥವಾ ಸಮಪಾಲು ಅಂದರೆ ಯಾವುದೇ ಲಾಭ ಅಥವಾ ನಷ್ಟದಲ್ಲಿ ಸಮವಾಗಿ ಹಂಚ್ಕೊಂಡು ಮಾಡ್ತೀವಿ ಅಂದಾಗ, ನೀವು ಅಂದಂಗೆ ಚಿತ್ರರಂಗ ಒಂದು ಕುಟುಂಬ, ಚಿತ್ರರಂಗ ಅಂದರೆ ನಮ್ಮ ಸಂಸಾರ, ಚಿತ್ರರಂಗ ಒಂದೇ ಅನ್ನೋದಕ್ಕೊಂದು ಅರ್ಥ ಬರುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇವಾಗ ತಾನೇ ನೀವು ನೋಡಿದ್ರಿ, ಪ್ರಭು ಅನ್ನೋ ನಿರ್ಮಾಪಕರನ್ನ ನಾನು ಒಂದು ಇಂಟರ್ವ್ಯೂ ಮಾಡಿದೆ. ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಗೊತ್ತು ನಿಮಗೆ. ಫಸ್ಟು ಯಾರೇ ಪ್ರೊಡ್ಯೂಸರ್ ಬರಬೇಕಾದ್ರೆ ಅವ್ರ ಗತ್ತು ಗೌರವನೇ ಬೇರೆ. ಅವ್ರು ತಿಳ್ಕೊಳ್ಳೋದೇನು ಅಂತಂದರೆ, ನಾನು ಎಕ್ಸ್ ಅಮೌಂಟ್ ಹಾಕಿದ್ರೆ XYZ ಆಗ್ಬಿಡುತ್ತೆ ಅಂತ ತಿಳ್ಕೊತಾರೆ. ಎಕ್ಸೇ ಇಂಟು ಅಂದರೆ ಹಾಕಿದ್ದು ಕಳೆದೋಯ್ತು ಅಂತ. ಎಕ್ಸ್ ಹಾಕಿದ್ಮೇಲೆ ಅದು ವಾಪಸ್ ಬರೋಕ್ಕೆ ನೀವು ಪ್ರಯತ್ನ ಬಿದ್ದು ಅದನ್ನು ಏನು ಅನ್ನೋದಕ್ಕೆ ಸ್ಟಡಿ ಮಾಡ್ಕೊಂಡಿರಬೇಕಾಗಿತ್ತು, ಅದು ಸ್ಟಡಿ ಮಾಡ್ಕೊಂಡು ಇರಲ್ಲ. ಬಟ್ ಇವತ್ತಿಂದು ಒಂದು ಈ ಬೆಳವಣಿಗೆ ಏನು ನೋಡಿದೆ ನಾನು, ಎಲ್ಲರೂ ಸಮವಾಗಿ ಹಂಚ್ಕೊಳ್ಳೋದು ಅನ್ನೋ. ಸೊ ನನ್ನ ಪ್ರಕಾರ ಎಲ್ಲರೂ ಒಂದು ಕೊಲ್ಯಾಬ್ರೇಷನಲ್ಲಿ ಬಂದು ಒಂದು ಪ್ರಾಜೆಕ್ಟ್ ಮಾಡಿ ಲಾಭನಾಗಲಿ ನಷ್ಟನಾಗಲಿ ಹಂಚ್ಕೊಂಡ್ರೆ ಲಾಸ್ ಅನ್ನೋದಿರೋದಿಲ್ಲ. ಪ್ಲಸ್ ಚಿತ್ರರಂಗ ನಮ್ಮ ಕುಟುಂಬ, ಚಿತ್ರರಂಗ ಒಂದೇ ಅನ್ನೋದಕ್ಕೆ ಒಂದು ಅರ್ಥ ಬರ್ಬೋದು ಅಂತ ನಾನು ಅನ್ಕೋತೀನಿ. ನಾನು ಆಮೇಲೆ ಇನ್ನೊಂದು ಹೇಳೋದು ಏನಂದರೆ, ತುಂಬ ಹಿರಿಯ ಮುತ್ಸದ್ದಿಗಳು, ಹಿರಿಯರು, ಡೈರೆಕ್ಟ್ರುಗಳು, ಪ್ರೊಡ್ಯೂಸರ್ಗಳು, ಡಿಸ್ಟ್ರಿಬ್ಯೂಟ್ರುಗಳು ತುಂಬ ಜನ ಇದ್ದಾರೆ. ಎಲ್ಲ ಮಾತುಗೂ ಸಲಹೆಗಳು ಕೊಡ್ತಾ ಇರ್ತಾರೆ, ಇನ್ನೊಂದು ಕೊಡ್ತಾರೆ. ಆದರೆ ಸಲಹೆ ಕೊಡೋದು ಒಂದೇ ಅಲ್ಲ,
ಸಲಹೆ ಜೊತೆ ಏನಾಗಬೇಕು ಅಂತಂದರೆ ಅದು ಕಾರ್ಯರೂಪಕ್ಕೆ ಬರಬೇಕು. ಆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಯಾರು ಇದನ್ನು ಇನಿಷಿಯೇಟಿವ್ ತೊಗೋಬೇಕು. ನಾನು ಇವಾಗ ಹಲವಾರು ಸಂಘ ಸಂಸ್ಥೆಗಳದ್ದು ಹೆಸರುಗಳನ್ನ ತೊಗೊಂಡೆ. ಸೊ ಎಲ್ಲರೂ ಇನಿಷಿಯೇಟಿವ್ ತೊಗೋಬೇಕು. ಆ್ಯಕ್ಚುಲಿ ನಾನು ಫಸ್ಟು, ನಾನು ಸೆಕೆಂಡು, ನಾನು ಥರ್ಡು ಅಂತಲ್ಲ. ಎಲ್ಲರೂ ಒಂದು ಇನಿಷಿಯೇಟಿವ್ ತೊಗೊಂಡು ಎಲ್ಲರನ್ನೂ ಒಂದು ಕುಟುಂಬವಾಗಿ ಸೇರಿಸಿ ಒಂದು ಕಡೆ ಯಾರ್ಯಾರು ಬಂದು ಕೂತ್ಕೊಂಡು ಮಾತಾಡಿ ಈ ಕುಂದುಕೊರತೆಗಳನ್ನ ಸರಿ ಮಾಡಬೇಕು ಒಂದು. ಆಮೇಲೆ ಕನ್ನಡಕ್ಕೆ ಜಾಸ್ತಿ ಸ್ಕ್ರೀನ್ಸ್ ಸಿಗೋ ಹಾಗೆ ಮಾಡಬೇಕು. ಅದು ಕಾಂತಾರ ಅಂತ ಒಂದು ಸಿನಿಮಾ ಬರುತ್ತೆ, ಅದಕ್ಕೆ KGF ಅಂತ ಒಂದು ಸಿನಿಮಾ ಬರುತ್ತೆ. ಕರೆಕ್ಟ್, ಅವು ನಮ್ಮ ಕನ್ನಡ ಸಿನಿಮಾನೇ, ಇಲ್ಲ ಅಂತ ಹೇಳಲ್ಲ. ಅವಕ್ಕೆ ಆದಂಥ ಒಂದು ರೀಚ್ ಇದೆ, ಅವಕ್ಕೆ ಆದಂಥ ಒಂದು ಆಡಿಯನ್ಸ್ ಫ್ರೇಮ್ ಇದೆ, ಎಲ್ಲ ಇದೆ. ನಾನು ಮಾತಾಡ್ತಾ ಇರೋದು ನಾಟ್ ವಿತ್ ದ ರೆಗ್ಯುಲರ್ 10 ಪ್ರೊಡ್ಯೂಸರ್ಸ್ ಯಾರು ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾಯಿದ್ದಾರೆ ಅವ್ರಿಗೆ ಅಂತ ನಾನು ಮಾತಾಡ್ತಾ ಇಲ್ಲ. 250ರಿಂದ 300 ಬೇರೆ ಸಿನಿಮಾದವ್ರು ಇದ್ದಾರೆ. ನೀವು ಇದನ್ನ ಇಂಡಸ್ಟ್ರಿ ಅಂತ ಕರೆದ್ರೆ ಅವರೆಲ್ಲ ಸೇರಿನೇ ಇದು ಇಂಡಸ್ಟ್ರಿ. ಬರೀ 10 ಜನ ಟಾಪ್ ಅವ್ರಿಗೆ ಗೊತ್ತು, ಅವ್ರಿಗೆ ಈ ಬಿಸ್ನೆಸ್ ಗೊತ್ತು, ಯಾವ ರೀತಿ ಹಣ ಹಾಕಿದ್ರೆ ಯಾವ ರೀತಿ ತೆಗಿಬೇಕು, ಹೆಂಗೆ ಮಾಡಬೇಕು, ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಎಲ್ಲ ಗೊತ್ತು. ಬಟ್ ಗೊತ್ತಿಲ್ಲದೆ ಇರೋ 290 ಜನ ಇದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಗೈಡೆನ್ಸ್ ಮಾಡಿಬಿಟ್ಟು ಬೇಡ ಅವ್ರು 10 ಜನ ತೆಗೀಲಿ, ನೀವು ಯಾರು ತೆಗಿಯೋಕ್ಕೆ ಹೋಗ್ಬಿಡಿ ಅಂತಾದರೂ ಹೇಳಿ. ಯಾಕೆಂದರೆ ಹಣ ಹೂಡಿಕೆ ಮಾಡ್ತಾ ಇರೋದು ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತು. ಜೊತೆಗೆ ಎಜುಕೇಟ್ ಆಗಿಲ್ಲ. ದಯವಿಟ್ಟು ಒಂದು ಕೌನ್ಸಿಲಿಂಗ್ ಸೆಷನ್ ಇಡಿ. ಯಾವುದೇ ಸಂಘ ಸಂಸ್ಥೆಗಳಿಗೆ ಬಂದು ಯಾರೇ ಸೇರಿಕೊಂಡ್ರು ಕೌನ್ಸಿಲಿಂಗ್ ಸೆಷನ್ ಯಾವ ಮಟ್ಟಕ್ಕೆ ಇಡಿ ಅಂದರೆ ಹಿ ಹ್ಯಾಸ್ ಟು ಗೋ ಥ್ರೂ ಎವ್ರಿ ಡಿಪಾರ್ಟ್ಮೆಂಟ್. ಹಿ ಹ್ಯಾಸ್ ಟು ನೋ ವಾಟ್ ಆಲ್ ಆರ್ ದ ಪ್ರಾಬ್ಲಮ್ಸ್ ವಿಚ್ ಯು ವಿಲ್ ಫೇಸ್. ಬರೀ ಸಿನಿಮಾ ಮಾಡಬೇಡಿ, ಹುಷಾರಾಗಿ ಮಾಡಿ, ಅಥವಾ ಹಿಂಗೆ ಮಾಡಿದ್ರೆ ಲಾಸ್ ಆಗ್ಬಿಡ್ತೀರಾ, ಅಲ್ಲ. ಯಾಕೆಂದರೆ ಒಂದು ಹುಮ್ಮಸ್ಸು ಇಟ್ಕೊಂಡು ಒಂದು ಆಸೆ ಇಟ್ಕೊಂಡು ಫಸ್ಟ್ ಆಫ್ ಆಲ್ ಬರೀ ದುಡ್ಡು ಮಾಡೋಕ್ಕೆ ಬರೋರು ಇರ್ತಾರೆ ಅಂತ ಅಲ್ಲ, ಹಣ ಮಾಡೋಕ್ಕೆ ಮಾತ್ರ ಅಲ್ಲ, ಹೆಸರು ಮಾಡಬೇಕು, ನಾನು 4 ಜನದ ಮುಂದೆ ಕಾಣಿಸ್ಕೋಬೇಕು. ಈ ಚಿತ್ರರಂಗ ಅನ್ನೋದೇ ಬಣ್ಣದ ಲೋಕ. ಆ ಬಣ್ಣ ಸೆಳೀತದೆ, ಆ ದೊಡ್ಡ ಪರದೆ ಬೆಳ್ಳಿ ಪರದೆ ಸೆಳೀತದೆ. ಅದರಿಂದ ಏನು ಮಾಡ್ತಾರೆ, ಬರ್ತಾರೆ. ಬಟ್ ನಾವು ಇದ್ದು ಅದೇ ಫೀಲ್ಡಲ್ಲಿ ಇದ್ದು ನಾವೇನು ಮಾಡ್ತಾಯಿದ್ದೀವಿ, ನಾವು ಎಷ್ಟು ಜನಕ್ಕೆ ಸಹಾಯ ಮಾಡ್ತಾಯಿದ್ದೀವಿ, ನಾವು ಎಷ್ಟು ಜನಕ್ಕೆ ಸರಿ ದಾರಿ ತೋರಿಸ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಎಲ್ಲ ಸಂಘ ಸಂಸ್ಥೆಗಳನ್ನ ಕೇಳ್ಕೊಳ್ಳೋದೇನು ಅಂತಂದರೆ ಎಲ್ಲರೂ ಒಟ್ಟಾಗಿ ಒಂದು ಕಾರ್ಯಕ್ರಮ ಮಾಡಿ ಅದರಲ್ಲೊಂದು ಸಮನ್ವಯ ಸಮಿತಿ ಅಂತ ರಚನೆ ಮಾಡಿ ಈ ಥರ ಏನಾದರೂ ಸೂತ್ರಗಳು ಮಾಡಿ ಅನ್ನೋದು ಒಂದು. ಈಗ ಗೋಯಿಂಗ್ ಆನ್ ಫರ್ದರ್, ಇವಾಗ ಸ್ಟಾರ್ ನಟರಿಗೆ ಸಿಕ್ಕಾಪಟ್ಟೆ ಅವ್ರದ್ದು ಪೇಮೆಂಟ್ ಇದೆ, ಫೀಸ್ ಇದೆ ಅಂತ. ನನ್ನ ಸಜೆಷನ್ ಅಷ್ಟೇ, ಇದು ತೊಗೊಳ್ಳೋರು ತೊಗೋಬೋದು, ತೊಗೊಳ್ದೇನೂ ಇರ್ಬೋದು. ನನ್ನ ಸಜೆಷನ್ ಏನು ಅಂತಂದರೆ, ಎನಿ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಯಾವುದೋ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟು ಸರಿಯಾಗಿ ಬರಲಿಲ್ಲ, ಲಾಸ್ ಆಗೋಯ್ತು ಅಂದರೆ ದೇ ವಿಲ್ ನಾಟ್ ಕಂಟಿನ್ಯೂ ವಿತ್ ದ ಪ್ರಾಡಕ್ಟ್ ಅಲ್ವಾ. ಬಟ್ ನಮ್ಮದ್ರಲ್ಲಿ ಒಬ್ರಿಗೆ XYZಗೆ ಇಷ್ಟು ಫೀಸು ಅಂತ ಫಿಕ್ಸ್ ಆದರೆ ಅವ್ರದ್ದು ಹಿಟ್ಟಾಗಲಿ ಫ್ಲಾಪ್ ಆಗಲಿ ಆ ಫೀಸಿಂದ ಕೆಳಗಡೆ ಬರೋಲ್ಲ. ನಾನು ಹೇಳೋದೇನು ಅಂತಂದರೆ ಆ ಫೀಸಿಂದ ಕೆಳಗೆ ಬರೋದು ಬೇಡ. ಇದಕ್ಕೂ ಒಂದು ಫಾರ್ಮುಲಾ, ಒಂದು ಸಜೆಷನ್ ನಾನು ಕೊಡ್ಬೋದು ಅನ್ನೋಂಗಿದ್ರೆ ಒಂದು ಸಜೆಷನ್ ಕೊಡ್ತೀನಿ. ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನಿಲ್ಲ, ಈ X ನಟ ಎಷ್ಟು ಸಿನಿಮಾ ಮಾಡಿದಾನೋ ಮಾಡಿರಲಿ, ಅದ್ರ ಹಿಂದಿಂದ 5 ಸಿನಿಮಾದು ಪರ್ಫಾರ್ಮೆನ್ಸ್ ತೊಗೊಳ್ಳಿ. ಅಂದರೆ 5 ಸಿನಿಮಾಗಳಲ್ಲಿ ಗಳಿಕೆ ಎಷ್ಟಾಗಿದೆ, ಎಷ್ಟು ದುಡ್ಡು ಬಂದಿದೆ, ಇವ್ರಿಗೆ ನಾವು ದುಡ್ಡು ಎಷ್ಟು ಪೇಮೆಂಟ್ ಮಾಡಿದ್ವಿ, ನಮ್ಗೆ ಎಷ್ಟು ದುಡ್ಡು ಬಂದಿದೆ, ಥಿಯೇಟ್ರಿಕಲ್ಸಿಂದ ಎಷ್ಟು ಬಂದಿದೆ, OTTಯಿಂದ ಎಷ್ಟು ಬಂದಿದೆ, ಸ್ಯಾಟಲೈಟಿಂದ ಎಷ್ಟು ಬಂದಿದೆ, ಕ್ಯಾಲ್ಕುಲೇಟ್ ಮಾಡಿ ಆ ಫೇಸ್ ವ್ಯಾಲ್ಯೂಗೋಸ್ಕರನೇ ಅಷ್ಟು ದುಡ್ಡು ತಾನೇ ನೀವು ಹಾಕಿದ್ದು. ಅಂದಮೇಲೆ ಆ ಫೇಸ್ ವ್ಯಾಲ್ಯೂಗೆ ಏನಿದೆ ಟೋಟಲ್ ಗಳಿಕೆನ ಹಾಕ್ಬಿಟ್ಟು 5 ಸಿನಿಮಾದು ಆ್ಯಾವ್ರೇಜ್ ತೆಗೆದುಬಿಟ್ಟು ಅದರಲ್ಲಿ 20% ತೆಗೆದ್ರೆ ಅಷ್ಟೇ ಅವ್ರಿಗೆ ನಾವು ಫೀಸ್ ಕೊಡೋದು ಅಂತ ಮಾಡಿ. ಯಾಕಾಗಲ್ಲ? 20% ಅಲ್ಲದೆ ಇದ್ದರೆ 40% ಮಾಡಿ, ಎಷ್ಟೋ ಮಾಡಿ, ಅಂತೂ ಅವ್ರದ್ದು ಗಳಿಕೆ ಇದೆಯೋ ಇಲ್ವೋ ಸಿನಿಮಾಗಳಿಗೆ ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ ಮಾಡಿ ಅಂತ. ಯಾಕೆಂದರೆ ಯಾವುದೇ ಪ್ರಾಡಕ್ಟ್ ಅಷ್ಟೇ, ಯಾವುದೇ ಪ್ರಾಡಕ್ಟು ಮಾರ್ಕೆಟಲ್ಲಿ ಫ್ಲಾಪ್ ಆದರೆ ಅದನ್ನ ತಿರ್ಗಾ ರೀಪ್ರೊಡ್ಯೂಸೇ ಮಾಡಲ್ಲ. ಅದಕ್ಕೆ ಮಾಡಲ್ ಚೇಂಜ್ ಆಗುತ್ತೆ ಅಥವಾ ಇನ್ನೊಂದಾಗುತ್ತೆ, ಬೇರೆ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಕಾರ್ ಫ್ಲಾಪ್ ಆಯಿತು ಅಂದರೆ ಆ ಕಾರ್ದು ಡಿಸೈನ್ ಚೇಂಜ್ ಮಾಡ್ತಾರೆ, ಶೇಪ್ ಚೇಂಜ್ ಮಾಡ್ತಾರೆ, ಅಂದರೆ ಬೇರೆ ದೇ ವಿಲ್ ಗೋ ಫಾರ್ ಅನ್ ಅನದರ್ ಆಲ್ಟರ್ನೇಟ್ ಅನ್ನೋದು ನಾನು ಹೇಳ್ತಾ ಇರೋದು. ಇಲ್ಲಿ ಅದು ಆಗ್ತಾ ಇಲ್ಲ. ಸೊ ಸೂತ್ರ ಕಂಡುಕೊಳ್ಳೋಕ್ಕೆ ಏನಾದರೂ ಒಂದು ಮಾಡಬೇಕು. ಯಾಕೆಂದರೆ ಇಟ್ ಈಸ್ ಗೆಟ್ಟಿಂಗ್ ವೆರಿ ವೆರಿ ಕಾಂಪಿಟೇಟಿವ್. ಓನ್ಲಿ 5 to 10 ಪೀಪಲ್ ಇನ್ ದ ಇಂಡಸ್ಟ್ರಿ ಆಫ್ ಅವರ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ನಾನು ಹೇಳೋದು, ದೇ ನೋ ದ ಬಿಸ್ನೆಸ್. ಅದರ್ವೈಸ್ ಅದರ್ ಪೀಪಲ್ ಡು ನಾಟ್ ನೋ. ದೇ ಆರ್ ಆಲ್ ಲೂಸಿಂಗ್ ಡೇ ಬೈ ಡೇ, ದೇ ಆರ್ ಲೂಸಿಂಗ್ ಮನಿ. ಸೊ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಈ 10 ಟಾಪ್ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ ನೀವು ಇನ್ವಾಲ್ವ್ ಆಗಿ ಈ ಒಂದು ಸಮನ್ವಯ ಸಮಿತಿನಲ್ಲಿ ನಿಮ್ಮ ಕಡೆಯಿಂದನೂ ರೆಪ್ರೆಸೆಂಟೇಷನ್ ಇರಲಿ. ಇದ್ದು ಗೈಡೆನ್ಸ್ ಕೊಡಿ. ಹೆಂಗೆ ನೀವು OTT ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀರಾ, ಹೆಂಗೆ ನೀವು ಮಾರ್ಕೆಟ್ ಮಾಡ್ತೀರಾ, ಏನು ಮಾಡ್ತಾಯಿದ್ದೀರಾ, ಇದಕ್ಕೊಂದು ಸೆಮಿನಾರ್ಸ್ ಕಂಡಕ್ಟ್ ಮಾಡಿ ದಯವಿಟ್ಟು.
ಮಾತಾಡಿ ಜನರ ಮುಂದೆ. ನೀವು ಯಾರಿಗೂ ಕೈಗೆ ರೀಚಬಲ್ ಆಗೇ ಇಲ್ಲ ಅಂದಾಗ ಏನಾಗುತ್ತೆ, ಫಿಲಮ್ ಇಂಡಸ್ಟ್ರಿಲಿ ಗೈಡ್ ಮಾಡೋರದ್ದು ಕೊರತೆ ಆಗುತ್ತೆ. ಗೈಡ್ ಮಾಡೋರ ಕೊರತೆ ಆದಾಗ ಹೊಸೊಬ್ಬರನ್ನ ಸಿನಿಮಾ ಇಂಡಸ್ಟ್ರಿ ಒಳಗೆ ನಾವು ಬನ್ನಿ ನಿಮಗೆ ಸಿನಿಮಾ ರಂಗದಲ್ಲಿ ಫ್ಯೂಚರ್ ಇದೆ ಅಂತ ಹೇಳೋ ಒಂದು ಆ ಸೆಂಟೆನ್ಸ್ಗೇ ಮರ್ಯಾದೆ ಇರೋದಿಲ್ಲ. ಯಾಕೆಂದರೆ ನಾನು ನೋಡಿರೋ ಪ್ರಕಾರ ಡೇ ಆನ್ ಡೇ ಔಟ್ ಫಿಲ್ಮ್ ಚೇಂಬರಲ್ಲಿ ಮೆಂಬರ್ಶಿಪ್ಸ್ ಆಗ್ತಾನೇ ಇದೆ. ಡೇ ಆನ್ ಡೇ ಔಟ್ ಎಲ್ಲ ಅಸೋಸಿಯೇಷನ್ಗಳಲ್ಲೂ ಮೆಂಬರ್ಶಿಪ್ಸ್ ಆಗ್ತಾನೇ ಇದೆ. ಮೆಂಬರ್ ಆಗ್ತಾ ಇದ್ದಾರೆ ಅಂದರೆ ಏನರ್ಥ? ನಮಗೆ ಸಿನಿಮಾ ಮಾಡೋದ್ರಲ್ಲಿ ಆಸಕ್ತಿ ಇದೆ ಅನ್ನೋದು ತಾನೇ ಅರ್ಥ. ಅದಿದ್ದಾಗ ನಾವು ಗೈಡೆನ್ಸ್ ಯಾರಿಗೆ ಕೊಡಬೇಕು? ಅವ್ರು ಬಂದು ಆಗ್ತಾ ಹೋಗ್ತಾ ಇದ್ದರೆ ಅವ್ರು ಲಾಸ್ ಮಾಡ್ಕೊಳ್ತಾ ಹೋಗ್ತಾ ಇರೋದನ್ನ ನೋಡ್ಕೊಂಡು ಖುಷಿ ಪಡಬೇಕು, ಅಥವಾ ಅವ್ರಿಗೆ ನಾವು ಪ್ರಾಪರ್ ವೇನಲ್ಲಿ ಗೈಡೆನ್ಸ್ ಕೊಡಬೇಕು? ಜಸ್ಟ್ ಒಂದು ಈ ಪಿ ಯು ಸಿಗೆ ಹೋಗಬೇಕು ಅಂದರೆ, SSLCಯಿಂದ ಪಿ ಯು ಸಿಗೆ ಹೋಗಬೇಕು ಅಂದರೆ CET ಅಂತ ಒಂದು ಎಕ್ಸಾಮ್ ಇಡ್ತಾರೆ. ಏನು, ಪಿ ಯು ಸಿಯಿಂದ ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ, ಪಿ ಯು ಸಿಯಿಂದ ಇಂಜಿನಿಯರಿಂಗ್ ಹೋಗಬೇಕಾದ್ರೆ ಒಂದು CET ಅಂತ ಒಂದು ಎಕ್ಸಾಮಿನೇಷನ್ ಇಡ್ತಾರೆ. ಆ ಎಕ್ಸಾಮಲ್ಲಿ ಪಾಸ್ ಆದರೆ ಅವ್ನಿಗೆ ಸೀಟ್ ಅಲಾಟ್ ಆಗುತ್ತೆ. ಆ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂದರೆ ಅವ್ನಿಗೆ ಸೀಟು ಅಲಾಟ್ ಆಗೋಲ್ಲ, ಅವ್ನು ಇಂಜಿನಿಯರಿಂಗ್ ಹೋಗೋಕ್ಕೆ ಆಗೋಲ್ಲ. ಹಾಗೇ ನೀವು ಇಲ್ಲಿ ಒಂದು ಕೆರಿಯರ್ ಗೈಡೆನ್ಸ್ ಥರ ಇಡಿ, ಅವ್ರಿಗೆ ಅದನ್ನೆಲ್ಲ ಅರ್ಥ ಮಾಡೋ ಥರ ಹೇಳಿ, ಅದನ್ನು ಪಾಸ್ ಆದರೆ ಅವ್ರು ಮುಂದಕ್ಕೆ ಹೋಗಲಿ, ಪ್ರೊಡ್ಯೂಸ್ ಮಾಡಲಿ. ಅದೇ ಅರ್ಥ ಆಗಲಿಲ್ಲ ಅಂದರೆ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ ನಾನು, ಎಷ್ಟೋ ಸಿನಿಮಾಗಳು ನನ್ನ ಹತ್ರ ಪೋಸ್ಟ್ ಪ್ರೊಡಕ್ಷನ್ಗೆ ಬರ್ತವೆ. ನನಗೆ ಇನ್ನೂ ಏನೇನೋ ನಾನಾ ಕೆಲಸಗಳು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡೋದ್ರಿಂದ ನನ್ನ ಹತ್ರ ನಾನಾ ಹಂತಗಳಲ್ಲಿ ಸಿನಿಮಾಗಳು ಬರ್ತವೆ. ಅದನ್ನು ನೋಡಿ ಬೇಜಾರಾಗೋಗಿದ್ದೀನಿ. ಯಾಕೆಂದರೆ ಪ್ರೊಡ್ಯೂಸರ್ ಅನ್ನೋನು ಒಂದು ಆಸೆ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿ ಒಳಗೆ ಕಾಲಿಡೋನು. ಆ ಆಸೆ ನೀರು ಪಾಲು, ಮಣ್ಣು ಪಾಲು, ಬೆಂಕಿ ಪಾಲು ಏನೋ ಆಗೋದು ಯಾವಾಗ ಅಂದರೆ ಅವನು ರಿಲೀಸ್ ಆಗಿ ಆ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಆಗಿ ನಿಂತ್ಕೋತಾನಲ್ಲ, ಅವತ್ತು ಥಿಯೇಟ್ರ್ ಆಚೆಗಡೆ ಆಗಿರ್ಬೋದು ಅಥವಾ ಅವನ ಮನೆ ಮುಂದೆಗಡೆ ಆಗಿರ್ಬೋದು, ಅವನೊಬ್ಬನೇ ಉಳ್ಕೊಳ್ಳೋದು ಬಿಟ್ಟರೆ ಇನ್ಯಾರೂ ಉಳ್ಕೊಳ್ಳಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಒಂದು ಟೀಮ್, ವೆನ್ ಯು ಕಾಲ್ ಇಟ್ ಈಸ್ ಎ ಟೀಮ್, ವೆನ್ ಯು ಕಾಲ್ ಇಟ್ ಈಸ್ ಎ ಫ್ಯಾಮಿಲಿ. ಟೀಮ್ ಅಂದರೆ ಏನು? ಟೀಮ್ ಅಂದರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ICC ವರ್ಲ್ಡ್ ಕಪ್ ಆಯಿತು. ICC ವರ್ಲ್ಡ್ ಕಪ್ ಆದರೆ ಟೀಮ್ ಇಂಡಿಯಾ ಸೋಲ್ತು ಅಂದರೆ ಯಾರ್ಯಾರೆಲ್ಲ ಸೋತರು? ಪ್ಲೇಯರ್ಸು ಸೋತರು, ಕೋಚ್ ಸೋತರು, ಸಪೋರ್ಟ್ ಸ್ಟಾಫ್ ಸೋತರು, ಇಂಡಿಯನ್ ಕ್ರಿಕೆಟ್ ಮ್ಯಾನೇಜ್ಮೆಂಟು ಸೋತರು ಅಲ್ವಾ? ದಟ್ ಈಸ್ ಟೀಮ್. ಕಲೆಕ್ಟಿವ್ ಆಗಿ ಸೋಲು ಒಪ್ಕೊಳ್ಳೋದು ಟೀಮ್. ವೆನ್ ಯು ಕಾಲ್ ಫಿಲಮ್ ಇಂಡಸ್ಟ್ರಿ ಇಸ್ ಎ ಟೀಮ್, ದೆನ್ ವೈ ಓನ್ಲಿ ಒನ್ ಪರ್ಸನ್, ಒನ್ ಬ್ಯಾಟ್ಸ್ಮ್ಯಾನ್ ಔಟ್ ಆದರೆ ಅವ್ನು ಬ್ಯಾಟ್ಮ್ಯಾನ್ ಮಾತ್ರ ಆಚೆ ನಿಂತ್ಕೊತಾನೆ, ಇನ್ನು ಮಿಕ್ತವರೆಲ್ಲ ಗೆಲುವಿನತ್ತ ಹೋಗೋಕ್ಕಾಗತ್ತಾ? ಇಲ್ಲ. ಟೀಮ್ ಸೋತ್ರೆ ಸೋತಂಗೆ. ಹಾಗೆ ಆ ಟೀಮಿನ ಸೋಲು ಗೆಲುವು ಸಮನಾಗಿ ತಗೋಬೇಕು ಅನ್ನೋದೇ ನನ್ನ ಒಂದು ಆಶಯ. ಮತ್ತು ಎಲ್ಲರದ್ದು ಆಶಯ ಇರುತ್ತೆ, ಆದರೆ ಯಾರು ಆಚೆ ಬಂದು ಮಾತಾಡ್ತಾನೂ ಇಲ್ಲ, ಯಾರು ಒಗ್ಗಟ್ಟಿನಲ್ಲಿ ನಿಲ್ತಾ ಇಲ್ಲ. ಒಗ್ಗಟ್ಟಿನಲ್ಲಿ ನಿಲ್ಲಕ್ಕೆ ಏನಪ್ಪ ಅಂದರೆ, ಯಾಕೆ ಬೇಕು ಈ ಕಂಡವರು ಬರೀ ನಮ್ಗೆ ಯಾಕೆ ಬೇಕು ಅಂತ. ಅಟ್ಲೀಸ್ಟ್ ಕಂಡವರಲ್ಲ, ಸಿನಿಮಾ ರಂಗದಲ್ಲಿ ಒಂದು ಸಿನಿಮಾ ಮಾಡಿರೋನು ಎರಡನೇ ಸಿನಿಮಾ ಮಾಡುವಂಥ ಪರಿಸ್ಥಿತಿನೇ ಇಲ್ಲದೆ ಇರೋವಂಥ ತುಂಬ ಉದಾಹರಣೆಗಳಿದೆ. ಅಂದರೆ ಪ್ರಾಬಬಿಲಿಟೀಸ್ ಆಫ್ ಮೇಕಿಂಗ್ ದ ಸೆಕೆಂಡ್ ಸಿನಿಮಾ ಇಲ್ಲ. ಯಾಕೆಂದರೆ ಫಸ್ಟ್ ಒನ್ನಲ್ಲೇ ಕೈ ಸುಟ್ಕೊಂಡ್ಬಿಟ್ಟಿರ್ತಾನೆ, ಫಸ್ಟ್ ಒನ್ನಲ್ಲೇ ಬೇಜಾರಾಗ್ಬಿಟ್ಟಿರ್ತಾನೆ, ಎಲ್ಲ ಥರ ಹರ್ಡಲ್ಸ್ನು ಕ್ರಾಸ್ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದ್ಯಾಟ್, ಎರಡನೇ ಸಿನಿಮಾ, ಮೂರನೇ ಸಿನಿಮಾ ಹೋಗೋ ಅಂಥ ತುಂಬ ಜನ ಇದ್ದಾರೆ. ಅಥವಾ ಸಿನಿಮಾ ಇಂಡಸ್ಟ್ರಿನೇ ಬಿಡದೆ ಅದಕ್ಕೋಸ್ಕರನೇ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಅವ್ರಿಗಾದರೂ ಸಹಾಯ ಆಗಲಿ ಅನ್ನೋದು ಒಂದು ಉದ್ದೇಶಕ್ಕೆ ಈ ಒಂದು ಸಂಚಿಕೆನ ಮಾಡ್ತಾ ಇರೋದು. ಈ ಸಂಚಿಕೆ ಉದ್ದೇಶ ಇಷ್ಟೇ, ಎಲ್ಲರನ್ನೂ ಒಕ್ಕೂಡಿಸ್ಬೇಕು. ಎಲ್ಲರೂ ನಮ್ಮವರೇ. ನಾವು ಒಂದು ಕುಟುಂಬ ಆದರೆ ಆ ಕುಟುಂಬದ ಸದಸ್ಯರಿಗೆ ನಾವು ಹಿರಿಯರಾಗಿ ಅಥವಾ ಕಿರಿಯರಾಗಿ ನಾವು ಒಂದು ಸಪೋರ್ಟ್ ಸಿಸ್ಟಮ್ ಇರಬೇಕು, ಒಂದು ಮಾರ್ಗದರ್ಶನ ಕೊಡಬೇಕು. ಗೊತ್ತಿಲ್ಲದೆ ಇರೋರಿಗೆ ಮಾರ್ಗದರ್ಶನ ಕೊಟ್ಟು ಮುನ್ನಡೆಸ್ಕೊಂಡು ಹೋದಾಗ ಏನಾಗುತ್ತೆ, ಒಂದು ಚಿತ್ರರಂಗ, ಒಂದು ಕುಟುಂಬ ಅನ್ನೋದಕ್ಕೂ ಒಂದು ಕರೆಕ್ಟಾಗಿ ಒಂದು ಬುನಾದಿ ಆಗುತ್ತೆ. ಅದು ಹೇಳೋದಕ್ಕೂ ಜೊತೆಗೆ ಒಂದು ಸ್ಟ್ರೆಂತ್ ಇರುತ್ತೆ. ಆಮೇಲೆ ಒಂದು ಬ್ಯಾಕ್ ಬೋನು, ಬ್ಯಾಕ್ ಸಪೋರ್ಟು ಇದ್ದಾಗ ಒಬ್ಬ ಕೆಲಸ ಮಾಡೋ ರೀತಿಯೇ ಬೇರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ, ಫಸ್ಟು ಒಂದು ಎಲ್ಲರೂ ಒಕ್ಕೂಡಿ ಒಂದು ಕಾರ್ಯಕ್ರಮ ಮಾಡಿ, ಒಂದು ಮೀಟಿಂಗ್ ಮಾಡಿ, ಒಂದು ಸೂತ್ರವನ್ನು ಕಂಡುಹಿಡ್ಕೊಳ್ಳಿ. ಆ ಸೂತ್ರವನ್ನು ಕಂಡುಹಿಡ್ಕೊಂಡು ಹೇಳಿದಾಗ ಅನೇಕರು ಮುಂದೆ ಬರ್ತಾರೆ. ಇವತ್ತಿನ ದಿನ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಬೇಡಪ್ಪ ದೂರ ಉಳ್ಕೊಳ್ಳೋಣ ಅಂತ, ಸಿನಿಮಾ ಇಂಡಸ್ಟ್ರಿಲಿರೋ ದೊಡ್ಡ ಪ್ರೊಡ್ಯೂಸರ್ ಆಗಿರ್ಬೋದು, ಚಿಕ್ಕ ಪ್ರೊಡ್ಯೂಸರ್ ಯಾರ ಹತ್ರ ಕೇಳಕ್ಕೆ ಬಂದ್ರು ಅಂತಾರೆ, ಬೇಡಪ್ಪ ಸಿನಿಮಾ ರಂಗಕ್ಕೆ ಕೈ ಹಾಕ್ಬೇಡ ಅಂತಾರೆ. ಬಟ್ ನಾವುಗಳು ಸಿನಿಮಾ ರಂಗ ಬಿಟ್ಟು ಹೋಗ್ತಾ ಇದೀವ? ನಾವುಗಳು ಸಿನಿಮಾ ರಂಗ ಬಿಟ್ಟು ಹೋಗ್ತಾ ಇಲ್ಲ. ಆದ್ದರಿಂದ ಸೂತ್ರಗಳನ್ನ ಕಂಡುಹಿಡ್ಕೊಳ್ಳೋಕ್ಕೆ ಎಲ್ಲರದು ಒಕ್ಕೂಡಿಸೋದು ಮತ್ತು ಎಲ್ಲರೂ ಒಗ್ಗಟ್ಟಾಗಿರೋದು ತುಂಬ ಅವಶ್ಯಕ ಅನ್ನೋ ಒಂದು ಮಾತುಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ತಮಿಳ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇನ್ನೊಂದು ಸೂತ್ರನೂ ಕಂಡುಕೊಂಡಿದ್ದಾರೆ. ಏನು ಆ ಸೂತ್ರ ಅಂತಂದರೆ, ಈಗ ಸ್ಟಾರ್ ನಟರ ಸಿನಿಮಾ ಆದರೆ ಅದಕ್ಕೆ 8 ವಾರದ ತನಕ OTTಲಿ ಬರೋಂಗಿಲ್ಲ. ಬಿ ಲೈನಲ್ಲಿರೋವಂಥ ನಟರಾದರೆ ಅವ್ರದ್ದು 6 ವಾರದ ತನಕ OTTಲಿ ಬರೋಂಗಿಲ್ಲ. ಮತ್ತು ಹೊಸಬ್ರು ಅಥವಾ ಲೋ ಬಜೆಟ್ ಸಿನಿಮಾಗಳಾದರೆ 4 ವಾರದ ತನಕ OTTನಲ್ಲಿ ಬರೋಂಗಿಲ್ಲ. ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಒಂದು ಹೊಸ ವಿಷಯ ಏನಂದರೆ, ಈ ಹೊಸಬ್ರು ಮತ್ತು ಲೋ ಬಜೆಟ್ ಸಿನಿಮಾಗಳು ವರ್ಷಕ್ಕೆ 250 ಬರೋದರಿಂದ 250ಕ್ಕೂ ಇವರು ನಮ್ಮ ಎಕ್ಸಿಬಿಟರ್ ಅಸೋಸಿಯೇಷನ್ನು ಮತ್ತು ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಅವ್ರ ಹತ್ರ ಮಾತಾಡಿ ಅವ್ರಿಗೆಲ್ಲ ಈ ಸಿನಿಮಾಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಪ್ರತಿಯೊಂದು ಸಿನಿಮಾಗೂ ರಿಲೀಸ್ಗೆ 250 ಇಂಥ ಸಿನಿಮಾಗಳಿಗೆ ವರ್ಷಕ್ಕೆ ನೀವು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಲೂ ಮಾಡ್ತಾಯಿದ್ದಾರೆ. ಇದನ್ನೇ ಎಲ್ಲ ನಾವು ಅವ್ರನ್ನ ಬರೀ ಶಬಾಷಂದಲೇ ಅಥವಾ ಅವ್ರನ್ನ ನಿಮ್ಮ ಸಜೆಷನ್ ಚೆನ್ನಾಗಿದೆ ಸ್ವಾಗತಾರ್ಹ ಅನ್ನೋದಕ್ಕಿಂತ ಇದನ್ನು ಒಳಗೂಡಿಸ್ಕೋಬೋದಾ, ಇದನ್ನು ನಾವು ಎಲ್ಲರನ್ನೂ ಸೇರಿಸಿ ಸಮನ್ವಯ ಒಂದು ಸಮಿತಿ ಮಾಡಿ ಈ ಥರ ಒಂದು ಡ್ರಾಸ್ಟಿಕ್ ಆದಂಥ ಒಂದೊಂದು ಇದನ್ನು ತಗೋಬೋದಾ, ಸ್ಟೆಪ್ಸ್ ತಗೋಬೋದಾ ಅನ್ನೋದ್ರ ಬಗ್ಗೆ ನನ್ನ ಅನಿಸಿಕೆ. ನನ್ನ ಉದ್ದೇಶ ಏನು ಅಂತ ಅಂದರೆ, ಈ ಕನ್ನಡ ಒಂದು ಏನಿದೆ ಕನ್ನಡ ಚಿತ್ರರಂಗ ಏನಿದೆ ಇದನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ಸದಾ ನನ್ನ ಒಂದು ಪ್ರಯತ್ನ ಇರ್ತದೆ. ಅದಕ್ಕೋಸ್ಕರನೇ ಈ ಅನ್ನದಾತ ಸುಖೀಭವ ಅನ್ನೋ ಒಂದು ಚಾನಲ್ನ ಓಪನ್ ಮಾಡಿರೋದು. ಪ್ಲಸ್ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀವಿ. ಈಗ ತುಂಬ ಜನನ ಕರೆದು ಇಂಟರ್ವ್ಯೂ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಹೊಸಬ್ರನ್ನ ಕರ್ಕೊಂಬಂದು ಹೊಸ ಚಿತ್ರಗಳನ್ನ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಇಂಟರ್ವ್ಯೂ ಮಾಡುವಂಥ ಪ್ರಯತ್ನಗಳನ್ನೂ ಮಾಡ್ತಾ ಹೋಗ್ತೀವಿ. ಆದರೆ ನಾವು ತುಂಬ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿರೋರು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ, ನೀವೆಲ್ಲ ಒಂದು ಸ್ಟೆಪ್ ಫಾರ್ವರ್ಡ್ ಬಂದು ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ಇರದಲ್ಲೇ ಚಿತ್ರರಂಗ ನಮ್ಮದು, ವಿ ಆರ್ ಆಲ್ ಎ ಟೀಮ್ ಅನ್ನಂಗಿದ್ರೆ ಆ ಟೀಮ್ನ ಸಪೋರ್ಟ್ ಮಾಡಿ, ಟೀಮ್ನ ಗ್ರೋ ಮಾಡಿ. ಸ್ಯಾಂಡಲ್ವುಡ್ನ ಇವತ್ತೆಲ್ಲೋ ಕೆಲವು ಸಿನಿಮಾಗಳು ಎಲ್ಲಿಗೋ ತೊಗೊಂಡೋಗಿ ಹಾಲಿವುಡ್ಗಿಂತ ಮೇಲಕ್ಕೆ ರೀಚ್ ಮಾಡಿಸಿದ್ದಾರೆ. ಬಟ್ ಆ್ಯಸ್ ಎ ಟೀಮ್ ವಿ ಹ್ಯಾವ್ ಟು ಗೋ. ಸೊ ಪ್ರತಿಯೊಬ್ಬರಿಗೂ ಆ ಥರ ಒಂದು ಯಶಸ್ಸು ಸಿಗಲಿ, ಪ್ರತಿಯೊಬ್ಬರಿಗೂ ಆ ಥರ ಒಂದು ಗೌರವ, ಆ ಥರ ಒಂದು ಅವರು ಹೂಡಿಕೆ ಮಾಡಿರೋ ಹಣ, ಅದಕ್ಕೆ ಜೊತೆಗೆ ಲಾಭ ಇಷ್ಟು ಸಿಗಲಿ ಅಂತ ಕೇಳ್ಕೊಳ್ತಾ ಕನ್ನಡ ಚಿತ್ರರಂಗನ ಉಳಿಸೋಣ, ಕನ್ನಡ ಚಿತ್ರರಂಗನ ಬೆಳೆಸೋಣ ಅಂತ ಕೇಳ್ಕೊಳ್ತಾ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ನನ್ನ ವಂದನೆಗಳನ್ನ ತಿಳಿಸ್ತೀನಿ.